ಒಬ್ಬರು ಸರ್ ಆಗಿ ಹೋಗ್ತಾರೆ. ಅವರ ಹೆಸರು ಪತ್ರೆಪ್ಪ ಮಾಸ್ತರ ಅಂತ ಹೇಳಿ. ಇಂಡಿ ತಾಲೂಕಿನೊಳಗೆ ಅಥರ್ಗದೊಳಗ ಒಬ್ಬ ಗುರು ದೇವರಾಗಬಲ್ಲ ಅನ್ನೋದಕ್ಕಾಗಿ ಅವರು ಆದರ್ಶರಾಗ್ತಾರೆ. ಎಷ್ಟು ಸಮಯವನ್ನ ಬದುಕಿನ ವಿದ್ಯಾರ್ಥಿಗಳ ಮಧ್ಯೆ ಕಳಿತಿದ್ರು ಅಂತಂದ್ರ ಅವರು ಮದುವೆ ಟೈಮ್ನೊಳಗೆ ಗುರುವನ್ನವ್ರು ಹೆಂಗ್ 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 ಕೆಲಸ ಮಾಡ್ತಿದ್ರು ಅನ್ನೋದಕ್ಕಾಗಿ ಹೇಳ್ತೀನಿ. ಪತ್ರೆಪ್ಪ ಮಾಸ್ತರ ಮದುವೆ ಟೈಮ್ನ್ಯಾಗ ಹುಡುಗರಿಗೆ ಹೇಳ್ತಾನಂತ, ತಮ್ಮ ನನ್ನ ಮದುವೆ ಅದ. ಪಾಠ ಹೇಳ್ತಾರ ಅವ್ರು ಎಷ್ಟು ಗಂಟೆ ಮಟ? 12 ಗಂಟೆ 10 ನಿಮಿಷದವರೆಗೆ ಪಾಠ ಹೇಳ್ತಾರೆ. 12 ಗಂಟೆ 15 ನಿಮಿಷಕ್ಕೆ ಅವ್ರ ಅಕ್ಕಿ ಕಾಳು ಇರ್ತದೆ. 12 ಗಂಟೆ 15 ನಿಮಿಷಕ್ಕೆ ಅಕ್ಕಿ ಕಾಳು ಇರ್ತದೆ. ಪತ್ರೆಪ್ಪ ಮಾಸ್ತರ್ ಹುಡುಗರಿಗೆ ಹೇಳ್ತಾನ, ತಮ್ಮ ನನ್ನ ಮದುವೆ ಅದ, ನಿಮಗೆಲ್ಲ ಹೋಮ್ವರ್ಕ್ ಹಾಕೀನಿ, 5 ನಿಮಿಷದಾಗ ನಾ ವಾಪಸ್ ಬರ್ತೀನಿ, ನೀವೆಲ್ಲರೂ ಹೋಮ್ವರ್ಕ್ ಮಾಡ್ಬೇಕಂತ ಹೇಳಿ 3 ಗಂಟೆ ಹಾಕಿ ಹೊಳ್ಳೆ ಮತ್ತೆ ಪಾಠ ಹೇಳಿದ್ರಂತ. 3 ಗಂಟೆ ಹಾಕಿ ಬಂದು ಗುರುಗಳು. ನಿಮಗೆ ಹೇಳ್ತೀನಿ, ಸತ್ಯವಾಗ್ಲೂ ಒಬ್ಬ ಗುರು ದೇವರಾಗಬಲ್ಲ ಅನ್ನೋದಕ್ಕಾಗಿ ಸರ್ ಇವತ್ತು ಅಲ್ಲಿ ಅಥರ್ಗದಲ್ಲಿ ಅವ್ರು ಗುಡಿ ಕಟ್ಟಿದ್ದಾರೆ. ಅವ್ರು ಗುಡಿ ಕಟ್ಟಿದ್ದಾರೆ. ಸಾವಿರಾರು ಮಕ್ಕಳ ಬದುಕಿಗೆ ನಮ್ಮ ಗುರುಗಳು ನಮಗೆ ದಾರಿ ದೀಪ ಆಗಿದ್ದಾರೆ ಅಂತ ಹೇಳಿ ಅವರು ಗುಡಿಯನ್ನು ಕಟ್ಟಿದ್ದಾರೆ. ನಿಮಗಷ್ಟೇ ಅಲ್ಲ, ಮುಂದುವರೆದನ ಹೇಳ್ತೇನೆ, ಕೇವಲ ಮಠ ಮಂದಿರಗಳಲ್ಲಿ ನಾವು ರಥಗಳನ್ನ ಎಳುತ್ತೇವೆ. ಒಬ್ಬ ಅಕ್ಷರ ಕಲಿಸಿದ ಗುರುವಿನ ರಥವನ್ನ ಎಳೆಯುವಂತ ಏಕೈಕ ಊರು ಯಾವ್ದಾದ್ರು ಇದ್ರೆ ಇದು ಅಥರ್ಗ. ಅಲ್ಲಿ ಆ ಪತ್ರೆಪ್ಪ ಮಾಸ್ತರ್ನ ರಥ ಎಳಿತಾರ, ಅವನ ಪಲ್ಲಕ್ಕಿ ಉತ್ಸವ ಮಾಡ್ತಾರ. ಒಬ್ಬ ಗುರು ಇವತ್ತಿಗೂ ಪಲ್ಲಕ್ಕಿ ಪ್ರತಿ ವರ್ಷ ಅವ್ರ ರಥ ಎಳಿತಾರ, ಅವರು ಉತ್ಸವ ಮಾಡ್ತಾರ. ಕಾರಣ ಏನು? ಎಷ್ಟೋ ಮಕ್ಕಳ ಬದುಕಿಗೆ ದಾರಿದೀಪ ಆದ್ರು. ನೀವೆಲ್ಲ ಸಪ್ತ ಋಷಿಗಳ ಕುರಿತು ಕೇಳ್ತೀರಿ. ಸಪ್ತ ಋಷಿಗಳೊಳಗ ಒಬ್ಬರ ಮದುವೆ ಆಗತ್ತಾರೆ, 7 ಜನ ಮದುವೆ ಆಗುವುದಿಲ್ಲ. ಇವತ್ತು ಕೇಲಿ ಸಂಸ್ಥೆ ಅಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದು ನಿಂತಿದೆ ಅಂದ್ರೆ ಅದಕ್ಕೆ ಸಪ್ತ ಋಷಿಗಳ ಕೊಡುಗೆ, ಗುರುಗಳ ಕೊಡುಗೆ. ಅವ್ರು ಮದುವೆ ಆಗ್ಲಿಲ್ಲ. ಮದುವೆ ಆದ್ರ ಸಾಲಿ ಬಂದಾಗ್ತದ, ಹೆಂಡ್ರು ಮಕ್ಕಳ ಕಡೆ ಮನಸ್ಸು ಹೋಗುತ್ತದ, ನಮಗ್ ಮದುವೆ ಆಗೋದು ಬೇಡ ಅಂತ ಹೇಳಿ ಒಬ್ಬರನ್ನ ಮದುವೆ ಮಾಡಿಸ್ತಾರ. ಆ ತಾಯಿಗೆ ಎಲ್ಲ ಗುರುಗಳ ಕೈ ಮುಗಿದು ಹೇಳ್ತಾರ, ಅವ ನಾವ್ ಯಾರು ಮದುವೆ ಆಗೋದಿಲ್ಲ, ನೀನು ನಮ್ಮ ಎಲ್ಲ ಮಕ್ಕಳಿಗೆ ನಮಗ ಒಂದು ತುತ್ತು ಮಾಡಿ ನಮಗೆ ತಾಯಿಯಾಗಿ ಉಣಿಸಬೇಕು ಅಂತ ಹೇಳಿ ಒಬ್ಬರು ಸರ್ ಮದುವೆ ಆಗ್ತಾರ. 6 ಜನ ಮದುವೆ ಆಗದೆ ಹಾಗೇ ಬ್ರಹ್ಮಚಾರಿಗಳಾಗಿ ಎದ್ದು ಮಕ್ಕಳ ಬದುಕಿಗೆ ಅಕ್ಷರವನ್ನ ಕಲಿಸಿದ್ರು. ಇವತ್ತು ಕೇಳಿ ಕನ್ನಡ ನಾಡಿನ ಮೂಲೆಗಳಲ್ಲಿ ಬೆಳೆದು ನಿಂತು. ಕಾರಣ ಅಲ್ಲಿ ಮ್ಯಾನೇಜ್ಮೆಂಟ್ ವ್ಯವಸ್ಥೆ ಅಲ್ಲ, ಅಲ್ಲಿ ಗುರುಗಳು ಕೊಟ್ಟಂತಹ ಶಕ್ತಿ. ಗುರು ಬಹುಶಃ ಇವತ್ತು ದೊಡ್ಡ ನೌಕರಿ ಮಾಡಾಕತ್ತೀರಿ, ನೀವು ದೊಡ್ಡ ವಿದೇಶಕ್ಕೆ ಹೋಗಿರಿ, ಬೆಂಗಳೂರೊಳಗೆ ವರ್ಕ್ ಮಾಡ್ತೀರಿ, ಇದ್ದೂರೊಳಗೆ ದುಡಿಯಾಕತ್ತೀರಿ. ಇದಕ್ಕೆಲ್ಲ ಮೂಲ ಕಾರಣ, ಮೂಲ ಬುನಾದಿ ಯಾರು ಅಂತಂದ್ರೆ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಗುರುಗಳು ಅನ್ನುವಂಥದ್ದನ್ನ ಆತ್ಮಸಾಕ್ಷಿಯಿಂದ ನಾವು ಒಪ್ಕೊಳ್ಬೇಕಾಗ್ತದೆ. ಅವ್ರು ನೋಡ್ರಿ ಹೆಂಗ ಗುರುಗಳು ಇರ್ತಾರ ಅಂತಂದ್ರ ಅವ್ರ ಯಾವತ್ತಿಗೂ ನನ್ನ ಮಗ ಮನೆಯೊಳಗದ, ನಾವು ಚಲೋ ಕಲಿಬೇಕು, ಇಲ್ಲಿದ್ದವ್ರು ಕೆಟ್ಟ ಕಲಿಬೇಕು ಅನ್ನುವಂಥ ಭಾವನೆ ಇಲ್ಲ. ನನ್ನ ಮಗನಿಗೆ ಯಾವ ಅಕ್ಷರವನ್ನ ಕಲಿಸ್ತೇನೆ, ಶಾಲೆ ಒಳಗಿರ್ತಕ್ಕಂತಹ ಮಕ್ಕಳು ಅದೇ ರೀತಿ ಕಲಿಬೇಕು ಅಂತ ಹೇಳಿ ಬಹುಶಃ ಆ ದಂಡಿಯಿಂದ ಈ ದಂಡಿ ಮಠ ಎಲ್ಲರೂ ನಿಮಗೆ ಒತ್ತಿ ಬಡದು ಹೇಳಿದ್ದಕ್ಕಾಗಿ ಇವತ್ತಿನ ದಿನ ನೀವೆಲ್ಲ ಮೂರ್ತಿಯಾಗಿ ಅವ್ರ ಮುಂದೆ ಕುಳಿತುಕೊಂಡಿದ್ದೀರಿ. ಅವ್ರಿಗೆ ಎಷ್ಟು ಸಂತೋಷ ಆಗಕತ್ತೈತಿ ಅಂದ್ರ ಅವ್ರ ಮಕ್ಕಳು ದೊಡ್ಡ ಸಾಧನೆ ಮಾಡಿದಾಗ ಅವ್ರು ಇಟ್ಟು ಖುಷಿ ಪಡ್ತಾರಿಲ್ಲ ಗೊತ್ತಿಲ್ಲ. ನನ್ನ ಶಿಷ್ಯರೆಲ್ಲ ಎಷ್ಟು ಎತ್ತರಕ್ಕೆ ಬೆಳೆದಾರ ಅಂತ ಇವ್ರು ನಿಜವಾಗ್ಲೂ ಅವ್ರ ಸಂತೋಷ, ಇವತ್ತು ನಿಜವಾಗ್ಲೂ ಅವ್ರ ಸಂತೋಷ ಆಗಿದೆ. ಆಗೈತಿಲ್ರಿ ಎಲ್ಲ ನಿಜವಾಗ್ಲೂ. ಬಹುಶಃ ನಮ್ಮ ಉತ್ತರ ಕರ್ನಾಟಕದೊಳಗ ಒಂದು ಭಾಷೆ, ಏನು ಭಾಷೆ ಐತೆ ಅಂದ್ರ ನಾವು ಅವ್ರ ಹೊಟ್ಟೆನ ಮಾತು ಹೇಳೋದಂದ್ರ ಅವ್ರಿಗೆ ಹೆಂಗ ಖುಷಿ ಆಗೈತೆ ಅಂದ್ರೆ ಹಂಡೆ ಹಾಲು ಕುಡ್ದಷ್ಟು ಖುಷಿ ಆಗೈತೆ ಅವ್ರಿಗೆ. ಎಲ್ಲರೂ ಹಂಡೆ ಹಾಲು ಕುಡ್ದಷ್ಟು ಅಂದ್ರೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿರಲ್ಲ ಅನ್ನುವಂಥ ಭಾವ ಅವರ ಕಣ್ಣಲ್ಲಿ ನೋಡ್ರಿ ಎಷ್ಟು ಕಣ್ಣೀರು ಬರಾಗತ್ತ ಗುರುಗಳು. ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಇವತ್ತಿನ ದಿನ ನಮ್ಮ ಮುಂದೆ ಬಂದು ಇಷ್ಟು ದೊಡ್ಡ ಸಾಧನೆ ಮಾಡಕತ್ತಾರಲ್ಲ, ಗುರುವಿಗೆ ಇದು ಒಂದೇ ಬೇಕು, ಮತ್ತೆ ಬೇರೆ ಏನು. ನೀವು ಗುರುಗಳು ಇಷ್ಟೆಲ್ಲ ಕಲಿತೆ ನಿಮ್ಗೆ ಯಾರು ರೊಕ್ಕ ಕೊಡು ಅಂತ ಒಬ್ಬರೇ ಕೇಳ್ಯಾರ? ಗುರುಗಳು ಫೋನ್ ಮಾಡಿ ಒಬ್ಬರೇ ಕೇಳ್ಯಾರ? ಬಂಗಾರ ಕೊಡಪ್ಪ ನಿನ್ನ ಕಲಿಸಿ ಅಂತ ಕೇಳ್ಯಾರ? ನನ್ನ ಮನ್ಯಾಗ ಸ್ವಲ್ಪ ಅಕ್ಕಿ ಕಡಿಮೆ ಅದಾವ ಕಳಸ ಅಂತ ಕೇಳ್ಯಾರ? ಯಾರು ಕೇಳಿಲ್ಲ. 1 ರೂಪಾಯಿನೂ ನಿಮಗೆ ಅವ್ರು ಕೇಳಿಲ್ಲ. ನಿಮ್ಮ ಹತ್ರ ಅವ್ರ ಅಪೇಕ್ಷಣೆ ಮಾಡಿಲ್ಲ ಗುರುಗಳು. ನನಗಿದು ಬೇಕಪ್ಪ ಇದು ಬೇಡ ಅಂತ ಅಪೇಕ್ಷಣೆ ಇಲ್ಲ. ಅವರ ಅಪೇಕ್ಷೆ ಒಂದೇ, ನನ್ನ ಶಿಷ್ಯ 10 ಜನರೊಳಗೆ ನಿಂತು ನಾ ಕೈ ಮಾಡಿ ತೋರಿಸ್ಬೇಕು, ಇವ ನನ್ನ ಶಿಷ್ಯ ಅಂತ ಹೇಳಬೇಕು. ಅಂತಹ ದೊಡ್ಡ ಸಾಧನೆಯನ್ನು ಇವತ್ತಿನ ದಿನ ನೀವೆಲ್ಲರೂ ಮಾಡಿ ಅವರಿಗೆ ಅಭಿನಂದನೆಗಳನ್ನ, ಶರಣುಗಳನ್ನ, ಗುರುಗಳಿಗೆ ಶತಕೋಟಿ ನಮನಗಳನ್ನ ಸಲ್ಲಿಸಲಿಕ್ಕೆ ಇವತ್ತಿನ ದಿನ ಏನು ಅಭಿನಂದನಾ ಸಮಾರಂಭವನ್ನು ಇಲ್ಲಿ ಇಟ್ಟುಕೊಂಡಿದ್ದೀರಿ. ಬಹಳ ಖುಷಿ ಆಯ್ತು. ಇವತ್ತೆಲ್ಲ ಗುರುಗಳನ್ನ ಹುಡುಕಿ ಅವ್ರನ್ನ ಕರೆತಂದು ಅವ್ರನ್ನ ನೆನೆಸಿ ಅವ್ರ ಚರಣಕ್ಕೆ ಏನು ನಮಸ್ಕಾರ ಮಾಡೋದೈತಿಲ್ಲ, ಬಹುಶಃ ಇದಕ್ಕಿಂತ ದೊಡ್ಡ ಸುಯೋಗ ಮತ್ತೆ ಯಾವುದೂ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಅಂತಹ ಗುರುಗಳು ಬಹುಶಃ
ಗುರುಗಳ ಕುರಿತು ನಾ ಒಂದು ಮಾತು ಸಂದೀಪನ ಮಾತಾಡೋದಾದ್ರೆ ಬಹುಶಃ ಒಂದು ದಿನ ಅಲ್ಲ ಒಂದು ವರ್ಷ ಹೋದ್ರೂ ಸಾಲೋದಿಲ್ಲ ಗುರುವಿನ ಕುರಿತು ಹೇಳೋದಕ್ಕೆ. ಅಷ್ಟು ದೊಡ್ಡ ಶಕ್ತಿಯನ್ನು ಕೊಟ್ಟಂತವ್ರು. ಹಾಗಾಗಿ ಆ ಎಲ್ಲ ಗುರುಗಳ ಕುರಿತು ನಾ ಮಾತನಾಡಬೇಕು ಅನ್ನುವಂಥದ್ದು ದುಗುಡ ಬಹಳ ಇದೆ. ಆದ್ರೆ ನಾನು ಹೋಗ್ಬೇಕಾಗಿದೆ ಅನಿವಾರ್ಯ. ಹಾಗಾಗಿ ನಾಳೆ ಮತ್ತೆ ನಮ್ಮ ಎಕ್ಸಾಮ್ ಇರೋದ್ರಿಂದ ಕ್ಲಾಸಸ್ ಸ್ಟಾರ್ಟ್ ಆಗೋದಿರೋದ್ರಿಂದ ಹಾಗಾಗಿ ನಾನು ಹೋಗ್ಬೇಕಾಗಿದೆ. ನಾವು ನಿಮ್ಮ